ಇವತ್ತು ಬಹುಶಃ ಆ ಪತ್ರಿಕಾಗೋಷ್ಠಿಗೆ ನಿಮ್ಮನ್ನೆಲ್ಲ ನಾನಿವತ್ತು ಸ್ವಾಗತಿಸ್ತಾ ನಮ್ಮ ಜೊತೆಯಲ್ಲಿ ಬಹುಶಃ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ರಿತ್ವಿಕ್ ಪಾಂಡೆ ಅವರು, ಕಮಿಷನರ್ ಗುರುದತ್ ಅವರು ಇವತ್ತಿದ್ದಾರೆ. ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ನಮ್ಮ ರಾಜ್ಯ ಮಟ್ಟದ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲ ನಮ್ಮ ಪ್ರೋಗ್ರಾಮ್ ಆಫೀಸರ್ಸ್ನ ಡೆಪ್ಯೂಟಿ ಡೈರೆಕ್ಟರ್ JD ಹಾಗೂ ಜಿಲ್ಲಾ ಮಟ್ಟದ DHO ಮತ್ತು ಪ್ರೋಗ್ರಾಮ್ ಆಫೀಸರ್ಗಳ ಒಂದು ಮೀಟಿಂಗನ್ನು ನಾವು ಇವತ್ತು ಕರೆದಿದ್ದೇವೆ. ಇಡೀ ಒಂದು ಆರೋಗ್ಯ ಇಲಾಖೆಯ ಎಲ್ಲ ಯೋಜನೆಗಳು ಏನಿದೆ ಮತ್ತು ಆ ಕಾರ್ಯಕ್ರಮ ಯಾವ ರೀತಿ ಅನುಷ್ಠಾನ ಆಗ್ತದೆ ಮತ್ತು ಇದನ್ನು ಇನ್ನು ಮುಂದಕ್ಕೆ ಯಾವ ರೀತಿ ಉತ್ತಮವಾಗಿ ಅನುಷ್ಠಾನ ಮಾಡಬೇಕು, ಅದರ ಜೊತೆಯಲ್ಲಿ ಇವತ್ತು ಇದ್ದಂಥ ನಮ್ಮ ಸಮಸ್ಯೆಗಳೇನು, ಅದಕ್ಕೆ ಹೇಗೆ ಒಂದು ಪರಿಹಾರ ಕಾಣಬೇಕಂತೇಳಿ ನಾವೊಂದು ದೀರ್ಘವಾದ ಚಿಂತನೆಯ ಸಭೆ ಇವತ್ತು ನಡೆಸಿ ಮುಗಿಲಿಲ್ಲ, ಇನ್ನೂ ಕೂಡ ಕಂಟಿನ್ಯೂ ಆಗಲಿಕ್ಕೆ ಇದೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಇದರಲ್ಲಿ ಇವತ್ತು ಮಹತ್ವದ ಮೊದಲ ಒಂದು ವಿಚಾರ ಅಂತ ಹೇಳಿದರೆ ನೋಡಿ, ಆರೋಗ್ಯ ಇಲಾಖೆ ದೊಡ್ಡ ಮಟ್ಟದೊಂದು ವ್ಯಾಪ್ತಿ ಇರುವಂಥ ಇಲಾಖೆ. ಹುಟ್ಟುವ ಮೊದಲಿಗಿಂತಲೂ ಇನ್ನು ಸಾಯುವ ತನಕ ಇಲ್ಲಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕಂತ ಅಗತ್ಯತೆ ಇದೆ. ಬೇರೆ ಬೇರೆ ಪ್ರೋಗ್ರಾಮ್ಸ್ ಅಲ್ಲಿ ಅಕಾರ್ಡಿಂಗ್ ಏಜಿಂದ ನಾವು ಪ್ರಾರಂಭ ಆಗ್ತದೆ. ಎಲ್ಲಕ್ಕಿಂತ ಪ್ರಮುಖವಾಗಿರೋ ವಿಚಾರಣೆ ಅಂತ ಹೇಳಿದರೆ ನಮಗಿರುವಂತಹ ತಳಮಟ್ಟದಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಇವತ್ತು ಸ್ಟ್ರೆಂಥನ್ ಮಾಡುವಂಥದ್ದು. ಯಾಕೆಂತ ಹೇಳಿದರೆ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಅದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇರೋದು ಹೊರತು ಪ್ರೈವೇಟ್ ಹಾಸ್ಪಿಟ್ಲ್ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯವಂತ ಆದ ಜನಸಾಮಾನ್ಯ ಇವತ್ತು ಏನಾದರೂ ಹೆಚ್ಚು ಸಂಖ್ಯೆ ಇದ್ದರೆ ದಟ್ ಈಸ್ ಬಿಕಾಸ್ ಆಫ್ ದಿ ಗೌರ್ಮೆಂಟ್ ಸರ್ವಿಸ್, ಪ್ರೈವೇಟ್ ಸರ್ವಿಸಿಂದ ಅಲ್ಲ. ಪ್ರೈವೇಟ್ ಸರ್ವಿಸ್ನ ಇರ್ಬೋದು ಕಾಂಟ್ರಿಬ್ಯೂಷನ್, ಬಟ್ ಇಟ್ಸ್ ವೆರಿ ಲೆಸ್. ಅದು ಬರೀ ನಗರ ವ್ಯಾಪ್ತಿಯಲ್ಲಿ ಮಾತ್ರ ಇದೆ ಹೊರತು ಗ್ರಾಮೀಣ ಮಟ್ಟದಲ್ಲಿಯೂ ಕೂಡ ನಮಗೆ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ಬಹುತೇಕ 80% ಇರುವಂಥ ಗ್ರಾಮೀಣ ಮಟ್ಟದಲ್ಲಿ 100ಕ್ಕೂ 100 ಉತ್ತಮವಾದ ಸೇವೆಯನ್ನು ಕೊಡ್ತಾ ಬಂದಿದ್ದರೆ ಅದು ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆದು ಕೊಡ್ತಾ ಬಂದಿದೆ ಅಂತ ನಾವಿವತ್ತು ಆಲೋಚನೆ ಮಾಡಬೇಕು. ಕೆಲವೊಂದು ದೊಡ್ಡ ಮಟ್ಟದ ವ್ಯಾಪ್ತಿಯ ಸಮಸ್ಯೆ ಇರ್ಬೋದು. ಇದರಲ್ಲಿ ಮೊದಲ ಸಮಸ್ಯೆ ನಮಗೆ ಯಾವುದಂತ ಹೇಳಿದರೆ ವೈದ್ಯರುಗಳ ಆ ಒಂದು ಅಲ್ಲಿ ಭಾಗವಹಿಸುವಿಕೆ ನಮಗೆ ಇವತ್ತು ಸಮಸ್ಯೆ ಇವತ್ತು ಆಗ್ತಾ ಇದೆ. ಬಹುಶಃ ಇವತ್ತು ನಮ್ಮಲ್ಲಿ MBBS ಡಾಕ್ಟ್ರು ನಮಗೆ 1290 ಕೊರತೆ ಇದೆ, ಶಾರ್ಟೇಜ್ 1290, ಮತ್ತು ಸ್ಪೆಷಲಿಸ್ಟ್ 924, ಇವತ್ತು ನರ್ಸಸ್ 892. ಇದು ನಮಗೆ ಒಂದು ಆಸ್ಪತ್ರೆಯಲ್ಲಿ ಬೇಕಾದಂಥ ಒಂದು ವಿಚಾರ. ಅದಕ್ಕಾಗಿ ಬಹುಶಃ ನಾವು ಈಗಾಗಲೇ ಡಾಕ್ಟರ್ಗಳು ಸುಮಾರು 200 ಡಾಕ್ಟರ್ಗಳಿಗೆ ಇವತ್ತು ನಾವು ನೇಮಕಾತಿ ಮಾಡಲಿಕ್ಕೆ ನಮಗೆ ಇವತ್ತು ಸರ್ಕಾರ ಇವತ್ತು ನಾವು ಪರ್ಮಿಷನ್ ನಾವು ತೆಕ್ಕೊಂಡಿದ್ದೇವೆ. 200 ತೆಕ್ಕೊಂಡ್ರೂ ಕೂಡ ಮತ್ತೆ ನಮಗೆ 700 ಅದು 800 ಇವತ್ತು ಬಾಕಿ. MBBS 1000 ನಮಗೆ ಇವತ್ತು ಪೆಂಡಿಂಗ್ ಇರ್ತದೆ. ಅದಕ್ಕಾಗಿ ನಾವು ನೇರವಾಗಿ ನಾವು ಇವತ್ತು ವಾಕಿನ್ ಇಂಟ್ರು ಅಂತ ಇಲ್ಲಿ ನಾವು ಇವತ್ತು ಮಾಡ್ತೇವೆ. ಯಾರಾದರೂ ಕೂಡ MBBS ಕಲ್ತಂಥವರು ನಮಗೆ ಇವತ್ತು ಗೌರ್ಮೆಂಟ್ ಸರ್ವಿಸಲ್ಲಿ ಸೇರಬೇಕೆಂಬ ಆ ಒಂದು ಇಚ್ಛೆ ಇದ್ದರೆ ಅವರು DHಗೆ ಒಂದು ಅರ್ಜಿ ಕೊಟ್ಟರೆ ಸಾಕು. ಅವ್ರು ಆ ಕಡೆ ಈ ಕಡೆ ಓಡಾಡುವಂಥ ವಿಚಾರನ ಬೇಡ. DHಗೆ ಒಂದು ಅರ್ಜಿ ಕೊಟ್ಟರೆ ಅದು MBBS ಇರಲಿ PG ಇರಲಿ, ವಿದಿನ್ 1 ವೀಕ್ ಆ DHO DC ಒಪ್ಪಿಗೆ ತೆಕ್ಕೊಂಡು ಅವರಿಗೆ ಪ್ಲೇಸಲ್ಲಿ ಕೊಡಬೇಕು. ನಾವು MBBSಗೆ 60,000 ರೂಪಾಯಿ ಕೊಡ್ತಾ ಇದ್ದೇವೆ ವರ್ಷ. ಇವತ್ತು PG ಅವರಿಗೆ 1,10,000 10,000 ಇವತ್ತು ಸ್ಟಾರ್ಟಿಂಗ್ನಲ್ಲಿ ಇವತ್ತು ಕೊಡ್ತಾ ಇದ್ದೇವೆ. ಇಮ್ಮಿಡಿಯೇಟಾಗಿ 1 ವೀಕಲ್ಲಿ ಆರ್ಡ್ರ್ ಕೂಡ ಕೊಡ್ತೇವೆ. ಆದರೂ ಕೂಡ ಕೆಲವೊಂದು ಸಮಸ್ಯೆಗಳಿದೆ ಬರೋದು. ಯಾಕೆಂತ ಹೇಳಿದರೆ ಯಾರೇ ಬರಬೇಕಾದ್ರೂ ಕೂಡ ಅವನಿಗೆ ಜಾಬ್ ಸೆಕ್ಯೂರಿಟಿ ಅಂತ ಬೇಕು. ನಾನು ಇಲ್ಲಿ ಸೇರಿದರೆ ನಾನು ಇಲ್ಲಿ ಇರ್ತೇನೆ ಅಥವಾ ನಾನು ಚೇಂಜ್ ಮಾಡ್ತಾರೆ ಅಂತ ಒಂದು ಜಾಬ್ ಸೆಕ್ಯೂರಿಟಿ ಅಂತ ಬೇಕು. ಅದಕ್ಕಾಗಿ ನಾವು ಇದನ್ನು ಪ್ರಪೋಸಲ್ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ. ವಿ ಆರ್ ಪ್ರಪೋಸಿಂಗ್. ಮುಂಚೆ ನಾನು ಆರೋಗ್ಯ ಸಚಿವನಾಗಿದ್ದಾಗ ಮಾಡಿದ್ದೆ, ಮತ್ತು ಇಟ್ ವಾಸ್ ನಾಟ್ ದೇರ್, ಈಗ ಇಲ್ಲ. ಅದು ನಾನು ಪ್ರಪೋಸ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ಇವತ್ತು ಬಂದು ಕಾಂಟ್ರಾಕ್ಟ್ ಬೇಸಲ್ಲಿ ಸೇರ್ತಾರೆ ಅವರು 5 ವರ್ಷ ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋದರೆ ಅವರ ಪರ್ಫಾರ್ಮೆನ್ಸ್ ನೋಡಿ ವಿ ವಾಂಟ್ ಟು ಅಬ್ಸರ್ವ್ ದೆಮ್ ಟು ಪರ್ಮನೆಂಟ್ ಜಾಬ್ಗೆ, ಅವರನ್ನು ಗೌರ್ಮೆಂಟ್ ಜಾಬ್ ಆಗಿ ಪರ್ಮನೆಂಟ್ ಮಾಡಲಿಕ್ಕೆ ನಾವು ಅಬ್ಸರ್ವ್ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಯಾಕಾಗ ಅವ್ರಿಗೆ ಒಂದು ಸೇಫ್ ಸೆಕ್ಯೂರಿಟಿ ಅಂತ ಕೊಟ್ಟರೆ ದೇ ವಿಲ್ ಕಮ್ ಆ್ಯಂಡ್ ಜಾಯಿನ್ ಮಾಡಲಿಕ್ಕೆ ಅವರು ಆಸಕ್ತಿ ಹೊತ್ತು ವಹಿಸ್ತಾರೆ. ಎರಡನೇದೇನಂತ ಹೇಳಿದರೆ, ಈ ಹಿಂದೆ ನಾವು ಇದ್ದ ಸಂದರ್ಭ ಗೌರ್ಮೆಂಟ್ ಸರ್ವಿಸ್ ಸೇರಿದವರು PG ಮಾಡಲಿಕ್ಕೆ ಅವಾಗ ಅವಕಾಶ ಇತ್ತು. ಇಷ್ಟು % ಆಫ್ ದಿ ಸ್ಟೂಡೆಂಟ್ಸ್ ಆರ್ ಅಲೌಡ್ ಫಾರ್ PG. ಮತ್ತೊಮ್ಮೆ ಅದನ್ನು ಕ್ಯಾನ್ಸಲ್ ಮಾಡಿದರು ಮಧ್ಯದಲ್ಲಿ. ಈಗ ನಾವು ಮತ್ತೆ ಅವರಿಗೆ ನಮ್ಮ ಗೌರ್ಮೆಂಟ್ ಸರ್ವಿಸ್ ಯಾರು ಇವತ್ತು ಸೇರ್ತಾರೆ MBBS ಕಲಿತು ಬಂದವರು
ಅವರು 5 years ಅಂತ ಅಬ್ಸರ್ವ್ ಆದ ನಂತರ ಇಫ್ ದೇ ವಾಂಟ್ ಟು ಡು ಪಿ ಜಿ ಮಾಡುವಂಥ ಅವಕಾಶ ಇದ್ದರೆ, ಅವ್ರಿಗೆ ಬೇಡಿಕೆ ಇದ್ದರೆ ಪಿ ಜಿ ಮಾಡಲಿಕ್ಕೆ ಕೂಡ ಅವಕಾಶ ಮಾಡಿ ಅವ್ರಿಗೆ ಕೊಡ್ತೇವೆ. ಯಾಕೆ ಪ್ರತಿಯೊಬ್ಬ MBBS ಅವನು ಕೂಡ ಅವನು ಕಲಿಯೋದು MBBS, ಅವನು ಪಿ ಜಿ ಮಾಡಬೇಕೆಂಬ ಉದ್ದೇಶದಿಂದ. ನೀವು ಇಲ್ಲಿ ಸೇರಿದ ನಂತರ ಅವನಿಗೆ ಪಿ ಜಿ ಮಾಡಲಿಕ್ಕೆ ಆಗೋದಿಲ್ಲ ಎಂಬ ಅಂದರೆ ಅವಕಾಶ ಇಲ್ಲ, ಎಲ್ಲರೂ ಮಾಡ್ತಂತ ಇರಲಿಲ್ಲ, ಅವಕಾಶ ಇಲ್ಲ ಅಂತ ಹೇಳಿದರೆ ಅಲ್ಲಿ ಆ ಮೈಂಡ್ಸೆಟ್ ಬರುವುದೇ ಇಲ್ಲ, ನಮಗೆ ಅವಕಾಶ ಇಲ್ಲ ಅಂತ ಹೇಳಿಕೊಂಡು. ಸೊ ಅದಕ್ಕೂ ಕೂಡ ನಾವು ಇವತ್ತು ಪಿ ಜಿ ಮಾಡುವಂಥ ಅವಕಾಶ ಅತಿ ಶೀಘ್ರದಲ್ಲಿ ಇವತ್ತು ಮಾಡುವಂಥದ್ದು. ಎರಡನೇದು, ಇವತ್ತು ನಗರ ಮಟ್ಟದಲ್ಲಿ ನಮಗೆ ಡಾಕ್ಟರ್ ಸಿಗ್ತಾರೆ. ಕುಗ್ರಾಮ, ಟ್ರೈಬಲ್ ಏರಿಯಾ ಮತ್ತು ಕೆಲವೊಂದು ಗುಡ್ಡಗಾಡು ಪ್ರದೇಶದಲ್ಲಿ ನಮಗೆ ವೈದ್ಯರ ಬಲ ಕೊರತೆ ಇದೆ. ಅದಕ್ಕಾಗಿ ನಾವು ಬಹುಶಃ ನಾವು ಚರ್ಚೆ ಮಾಡಿದ್ದೇವೆ, ಯಾವ ಒಂದು ನಮ್ಮ ಬಾರ್ಡರ್ ಏರಿಯಾ, ಒಂದು ಜಿಲ್ಲೆಯ ಬಾರ್ಡರ್ ಏರಿಯಾಗಳು, ಉದಾಹರಣೆಗೆ ಮಂಗಳೂರಿನ ಬಾರ್ಡರ್ ಯಾವುದು ಅಂತ ಬರ್ತದೆ, ಒಂದು ಚಾರ್ಮಾಡಿ ಘಾಟಿ ಅಂತ ಪ್ರದೇಶ ಬರ್ತದೆ. ಇನ್ನು ನಮಗೆ ಶಿರಾಡಿ ಘಾಟಿ, ಹಾಸನ ಜಿಲ್ಲೆಯ ಶಿರಾಡಿ ಘಾಟಿ ಅಂತ ಒಂದು ಪ್ರದೇಶ ಇವತ್ತು ಬರುವಂಥದ್ದು. ಇನ್ನೊಂದು ಈ ಕಡೆ ತಗೊಂಡ್ರೆ ಉಡುಪಿಯ ನಿಮ್ಮ ಆಗುಂಬೆ ಘಾಟಿ, ಈ ಒಂದು ಪ್ರದೇಶದಲ್ಲಿ ಎಲ್ಲವೂ ಕೂಡ ಕಾಡಿನ ಮಧ್ಯೆಯಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಅಷ್ಟೊಂದು ಆಸಕ್ತಿ ಇರುವುದಿಲ್ಲ, ಎಲ್ಲ ನಗರ ಮಟ್ಟದಲ್ಲೇ ಇವತ್ತು ನೋಡ್ತಾರೆ. ಅದಕ್ಕೆ ಅಲ್ಲಿ ಕೆಲಸ ಮಾಡೋರು ಯಾರಾದರೂ ಇಚ್ಛಿಸಿದಲ್ಲಿ ಅವರಿಗೆ ನಾವು ಸುಮಾರು 15,000 ಏನಾದರೂ ಹೆಚ್ಚು ನಾವು ನಗರದಲ್ಲಿ ಕೊಡ್ತೇವ ಅದಕ್ಕಿಂತ ಸ್ವಲ್ಪ ಮಟ್ಟಿನ ಹೆಚ್ಚಿನ ವೇತನ ಫಿಕ್ಸ್ ಮಾಡಲಿಕ್ಕೆ ಕೂಡ ನಾವು ಇವತ್ತು ಮಾಡಿ ಅದಕ್ಕೆ ಕೂಡ ತೀರ್ಮಾನ ತಗೊಳ್ತೇವೆ. ಮತ್ತು ಯಾರು ರಿಟೈರ್ಡ್ ಆಗಿದ್ದಾರೆ 60 years ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ, ರಿಟೈರ್ಡ್ ಡಾಕ್ಟರ್ಸ್ ಇಫ್ ದೇ ಆರ್ ಮೆಂಟಲಿ ಆ್ಯಂಡ್ ದೇ ಆರ್ ಫಿಸಿಕಲಿ ಫಿಟ್, ಇದರಲ್ಲಿ ಅವರನ್ನು ನಾವು ಮೊದಲ ಹಂತದಲ್ಲಿ 70 ವರ್ಷದ ತನಕ ನಾವೀಗ ತಗೊಳ್ಳಿಕ್ಕೆ ನಾವು ತಯಾರಿದ್ದೇವೆ. ಈಗ 60 ರಿಟೈರ್ಡ್ ಆಗಿರ್ತಾರೆ, ಅವರು ಒಂದೇ ಊರಲ್ಲಿ ಇರ್ತಾರೆ, ಅವ್ರಿಗೆ ಇಚ್ಛೆ ಇದೆ ನನ್ನ ಕೆಲಸ ಮಾಡಬೇಕಂತೇಳಿ, ನಮ್ಮ ಬರೀ ಒಂದು ಕಾನೂನಿಂದಾಗಿ ಅವರಿಗೆ ಅವಕಾಶ ಇತ್ತು ಸಿಗ್ತಾ ಇರಲಿಲ್ಲ. ಸೊ ನಾವು ಅವರಿಗೆ ಕೂಡ ಆ ಒಂದು ಆಫ್ಟರ್ ರಿಟೈರ್ಮೆಂಟ್ ಆನ್ ಕಾಂಟ್ರಾಕ್ಟ್ ಬೇಸ್ ಇಫ್ ದೇ ಮೆಂಟಲಿ ಆ್ಯಂಡ್ ಫಿಸಿಕಲಿ ಫಿಟ್ ಅವರಿಗೆ ಕೂಡ ನಾವು ಅವಕಾಶ ಮಾಡಿಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಇದು ಮಾಡುವಂಥದ್ದು ನಮ್ಮ ಈ ವೈದ್ಯರ ಕೊರತೆಯನ್ನು ಹೇಗೆ ಬಗೆಹರಿಸ್ಬೋದು ಅಂತೇಳಿ ನಾವು ಒಂದು ಆ್ಯಕ್ಷನ್ ಪ್ಲ್ಯಾನ್ ಇವತ್ತು ಮಾಡಿದ್ದು, ಅದನ್ನು ಮಾಡಿದ್ದಾರೆ. ಅದನ್ನು ಆದಷ್ಟು ಬೇಗ ಅನುಷ್ಠಾನವನ್ನು ನಾವು ಮಾಡಲಿಕ್ಕೆ ನಮ್ಮ ಆದೇಶವನ್ನು ಮಾಡ್ತೇವೆ. ಎರಡನೇದು ಬಹುಶಃ ಇವತ್ತು ನಮ್ಮ ಫಾರ್ಮಸಿಸ್ಟ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ ಇವತ್ತು ಕೊರತೆ ಏನಿದೆಯಾ ಆ್ಯಂಡ್ ನರ್ಸಸ್, ಅದನ್ನು ಬಗ್ಗೆ ಕೂಡ ಇವತ್ತು 400 ನರ್ಸಸ್, 400 ಫಾರ್ಮಸಿಸ್ಟ್ ಮತ್ತು 400 ಲ್ಯಾಬ್ ಟೆಕ್ನಿಷಿಯನ್ಸ್ ಇದನ್ನು ಕೂಡ ನೇಮಕಾತಿ ಮಾಡಲಿಕ್ಕೆ ಆದಷ್ಟು ಬೇಗನೆ ನಮ್ಮ ಪ್ರೊಸೀಜರನ್ನು ನಾವು ಇವತ್ತು ಪ್ರಾರಂಭಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಸೂಚಿಸುವಂಥದ್ದು. ಇದರ ಜೊತೆಯಲ್ಲಿ ಈಗ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟಾಗೆ ಮಳೆಗಾಲ ಇದೊಂದು ಸೀಸನ್, ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ವೈರಸ್ ಮ್ಯೂಟೇಷನ್ ಜಾಸ್ತಿ ಆಗುವಾಗ ಗಾಳಿಯಲ್ಲಿ ಒಂದಲ್ಲೊಂದು ರೀತಿಯಿಂದ ಬಹುಶಃ ಇವತ್ತು ಆಗ್ತಾ ಬರ್ತದೆ. ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಇವತ್ತು ವಹಿಸ್ಕೊಳ್ಬೇಕಾ ಅದನ್ನೆಲ್ಲ ಕೂಡ ಕ್ರೋಢೀಕರಿಸಿಕೊಂಡು ಇವತ್ತು ಜನರು ಕೂಡ ಜನಜಾಗೃತಿಯಿಂದ ಇರಬೇಕು. ಎರಡನೇದು, ಸ್ವಲ್ಪ ಮಟ್ಟಿನ ಜ್ವರ ಬಂದರೂ ಕೂಡ ತಕ್ಷಣ ಟೆಸ್ಟಿಗೆ ಒಳಪಡಬೇಕು. ಈಗ ಜನರು ಏನಾಗಿದೆ ಅಂತ ಹೇಳಿದರೆ ಅವ್ರದ್ದೊಂದು ಮದ್ದು ಜ್ವರ ಬಂದಾಗ ಅದು ಆಗಿರಬೇಕು. ಇದು 3 ದಿವಸ 4 ದಿವಸ ನಂತರ ಜ್ವರ ಜಾಸ್ತಿ ಆದ ನಂತರ ಇವರು ಮತ್ತೆ ಹೋಗೋದು, ಆವಾಗ ಮತ್ತೆ ಒಂದೊಂದು ಪ್ರಾಬ್ಲಮ್ ಆಗ್ತದೆ ಇದರಲ್ಲಿ. ಅದಕ್ಕೆ ಜನರು ಕೂಡ ಸ್ವಯಂ ಪ್ರೇರಿತವಾಗಿದ್ದು ಆಲೋಚನೆ ಮಾಡಬೇಕು. ದಿಸ್ ಇಸ್ ಅ ಟೈಮ್ ಆಫ್ ವೈರಲ್ ಡಿಸೀಸ್ ಇವತ್ತು ಬರುವಂಥದ್ದು. ಸೊ ವಿ ಹ್ಯಾವ್ ಟು ವೆರಿ ಕೇರ್ಫುಲ್ ಇದರಲ್ಲಿ. ಅದು ನೀರಿನಲ್ಲಿ ಕೂಡ ಬಿಸಿ ನೀರು ಮಾಡಿ ಇವತ್ತು ಕುಡಿಬೇಕು. ಈ ಸಣ್ಣ ವಿಚಾರ ನೀವು ಇಲ್ಲ ಅಂತ ಹೇಳಿದ್ರೆ ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಆ ಒಂದು ಜನರಿಗೆ ಮೂಡಿಸುವಂಥ ಜೊತೆಯಲ್ಲಿ ಅದಕ್ಕೆ ಬೇಕಾಗುವಂಥ ಎಲ್ಲ ಪ್ರಿಕಾಷನರಿ ಮೆಷರ್ಸ್ ಅಲ್ಲಿ ನಮ್ಮ ಡಾಕ್ಟರ್ಸ್, ಲೋಕಲ್ ಬಾಡಿ ಪಂಚಾಯತ್ ಲೋಕಲ್ ಬಾಡಿ ಕೂತ್ಕೊಂಡು ಅಲ್ಲಿ ಫಾಗಿಂಗ್ ಮಾಡುವಂಥದ್ದು ಅಥವಾ ಅಲ್ಲಿ ಕ್ಲೆನ್ಲಿನೆಸ್ ಮಾಡುವಂಥದ್ದು. ಮತ್ತು ಯಾರಾದರೂ ಸಾಂಕ್ರಾಮಿಕ ರೋಗ ಬರುವಂಥ ಪರಿಸ್ಥಿತಿಯನ್ನು ಅವರ ಶಾಪ್ ಮುಂದೆ ಅಥವಾ ಅವರ ಮನೆ ಮುಂದೆ ಅಥವಾ ಅಲ್ಲಿ ಬಿಲ್ಡಿಂಗ್ ಮುಂದೆ ಏನಾದರೂ ಮಾಡಿದರೆ ನೀರು ಶೇಖರಣೆ ಆಗುವಂಥ ಇದರಲ್ಲಿ ಕಠಿಣವಾದ ಕ್ರಮವನ್ನು ತಗೊಳ್ಳಿಕ್ಕೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಆ ಕಠಿಣ ಕ್ರಮವನ್ನು ಮಾತ್ರ ಲೋಕಲ್ ಬಾಡಿಯವರು ತಗೊಳ್ಬೇಕು. ಇದರಲ್ಲಿ ಅಲ್ಲಿಗೆ ಡೈರೆಕ್ಷನ್ ಕೊಡೋದು ಹೆಲ್ತ್ ಡಿಪಾರ್ಟ್ಮೆಂಟ್, ಅವರು ಅದನ್ನು ತಗೊಳ್ತಾರೆ. ಇನ್ನು ನಮ್ಮ ರೋಗಕ್ಕೆ ಸಂಬಂಧಪಟ್ಟಾಗೆ KFD ಏನು ನಮ್ಮ ಶಿವಮೊಗ್ಗ ಮತ್ತು ನಮ್ಮ ಶಿರ್ಸಿ ಅದೇ ರೀತಿ ಸಾಗರ ಕಡೆ ಜಾಸ್ತಿ ಹೆಚ್ಚಿದೆಯಾ ಅಲ್ಲಿ ಈಗ ನಮಗೆ ಇಂಜೆಕ್ಷನ್ ಮುಂಚೆ ನಾವು ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೆವು. ಈಗ ಅದರಲ್ಲಿ 1-2 ವರ್ಷದಿಂದ ಅದು ಬ್ಯಾನ್ ಆದ ಕಾರಣ ಅದು ಮತ್ತೆ ರಿಸರ್ಚ್ ಆಗಿ ಹೊಸತಾಗಿ ಬರಲಿಲ್ಲ. ಅದಕ್ಕಾಗಿ ನಾವು ಆಯಿಲ್ ಕೊಡ್ತಾ ಇದ್ದೇವೆ. ಪ್ಲಸ್ ಅವರಿಗೆ ಜನಜಾಗೃತಿ ಕೂಡ ಇದು ಮೂಡಿಸಿದ್ದೇವೆ ಹೋಗಬಾರ್ದು ಅಂತೇಳಿ. ಏನಾದರೂ ಚಿಕಿತ್ಸೆ ಬಂದರೆ ಗೌರ್ಮೆಂಟ್ ಆಸ್ಪತ್ರೆ ಮಾತ್ರ ಅಲ್ಲ, ಪ್ರೈವೇಟ್ ಆಸ್ಪತ್ರೆ ಕೂಡ ಫ್ರೀ ಟ್ರೀಟ್ಮೆಂಟ್ ಇವತ್ತು ನಾವು ಹೇಳಿದ್ದೇವೆ. ಅಷ್ಟೇ ಅಲ್ಲ, ಸ್ನೇಕ್ ಬೈಟಿಗೆ ಕೂಡ ಇವತ್ತು ಎಲ್ಲ ಸ್ನೇಕ್ ಬೈಟಿಗೆ ಬೇಕಾಗುವಂಥ ವ್ಯಾಕ್ಸಿನೇಷನ್ ಏನಿದೆ ಆಯಿತು ನಮ್ಮ
ಆ್ಯಂಟಿ ಸ್ನೇಕ್ ಒನ್ ಇದನ್ನು ಕೂಡ ನಾವು ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಿನಿಮಮ್ 10 ವಾಯಲನ್ನು ಇಟ್ಕೊಳ್ಬೇಕು, ಮಿನಿಮಮ್ 10. ಮತ್ತು ತಾಲೂಕಲ್ಲಿ ಹೆಚ್ಚಿನದು CSCಯಲ್ಲಿ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಕೂಡ. ಮತ್ತು ಸ್ನೇಕ್ ಬೈಟಿಗೆ ಕೂಡ ಬರೀ ಗೌರ್ಮೆಂಟಲ್ಲಿ ಮಾತ್ರ ಅಲ್ಲ, ನಮ್ಮ ಪ್ರೈವೇಟ್ನಲ್ಲಿ ಕೂಡ ಅದಕ್ಕೆ ಫ್ರೀ ಚಿಕಿತ್ಸೆ ಇದೆ. ಸೊ ಆರೋಗ್ಯ ಮಿತ್ರರು ಕಾಂಟ್ಯಾಕ್ಟ್ ಮಾಡಿದ ವಿಚಾರ ಇವತ್ತು ಆಗಬೇಕು. ಅದಕ್ಕಾಗಿ ಈ 3 ಅನುಭವ ನಾವು ಪ್ರಮುಖವಾಗಿ ನಾವು ಇಟ್ಕೊಂಡು ಈ ನಮ್ಮ ಕಳೆದ ವರ್ಷ ಸುಮಾರು 16,000 ಸ್ನೇಕ್ ಬೈಟ್ ಆಗಿದೆ. 159 ಲಾಸ್ಟ್ ಟೈಮ್, ಅದು ಕೂಡ ಡೆತ್ ಕೂಡ ಇವತ್ತು ಆಗಿದೆ. ಅದೇ ರೀತಿ ನಮ್ಮ ಎಲ್ಲ ಬೇರೆ ಬೇರೆ ಇಲಾಖೆಯನ್ನು, ಅದು ಮೆಟರ್ನಲ್ ಹೆಲ್ತಲ್ಲಿ, ಚೈಲ್ಡ್ ಹೆಲ್ತಲ್ಲಿ ಆ್ಯಂಡ್ RBSK ಬಗ್ಗೆ ಕೂಡ ನಾನು ನಿಮ್ಮ ಮುಖಾಂತರ ನಮ್ಮ ರಾಜ್ಯ ಜನತೆಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. RBSK ಹೆಲ್ತ್ ಟೀಮ್ ಪ್ರತಿಯೊಂದು ನಮ್ಮ ತಾಲೂಕು ಮಟ್ಟದಲ್ಲಿದೆ, 2 ಟೀಮ್. ಅವ್ರ ಜವಾಬ್ದಾರಿ ಅಂತ ಹೇಳಿದರೆ ಅವರೆಲ್ಲ ಶಾಲೆಗೆ ಹೋಗಿ ಶಾಲೆಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಯನ್ನು ಪರೀಕ್ಷಿಸಿ ಬೇರೆ ಬೇರೆ ರೋಗಗಳಿಗೆ ಏನಾದರೂ ಅದರಲ್ಲಿ ಕಂಡು ಬಂದರೆ ಅದು ಬಹುಶಃ ಕಣ್ಣಿನ ಕೊರತೆ ಫ್ರೀಯಾಗಿ ಇದು ಕೊಡುವಂಥದ್ದು, ಕಿವಿ ಕೇಳದಂಥ ಒಂದು ಫ್ರೀಯಾಗಿ ಇಯರಿಂಗ್ ಏಡ್ ಕೊಡುವಂಥದ್ದು, ಅದು ಏನಾದರೂ ಅವ್ರಿಗೆ ಆಪ್ರೇಷನ್ ಆಗಬೇಕಾದ್ರೆ ಅವ್ರು ಕರ್ಕೊಂಡೋಗಿ ಫ್ರೀಯಾಗಿ ಇವತ್ತು ಟ್ರೀಟ್ಮೆಂಟ್ ಕೊಡುವಂಥದ್ದು. ಯಾಕೆ ಸಣ್ಣದಿಂದಲೇ ಮಕ್ಕಳನ್ನು ಗುರುತಿಸಿಕೊಂಡು ಬಹುಶಃ ಇವತ್ತು ಚಿಕಿತ್ಸೆಗೆ ಇವತ್ತು ಆ ಕುಟುಂಬಸ್ಥರಿಗೆ ಉಪಕಾರವಂತ ಕೆಲಸ ಇವತ್ತು ಈ ಟೀಮಿಗೆ ಮಾಡುವಂಥದ್ದು. ಸೊ ಇದನ್ನೆಲ್ಲ ಕೂಡ ನಾವು ಮಾಹಿತಿಯನ್ನು BO ಮುಖಾಂತರ ಸ್ಕೂಲಿಗೆ ಕೊಡ್ತೇವೆ. ಸ್ಕೂಲ್ನವ್ರು ಇವತ್ತು ಅದನ್ನು ನೋಡಿಕೊಳ್ತಾರೆ. ಹೇಳಿಕೊಂಡು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸ್ಕೀಮನ್ನು ನಾವು ಇವತ್ತು ಚರ್ಚೆ ಮಾಡಿ ಅದನ್ನು ಚೆನ್ನಾಗಿ ಸ್ಟ್ರೀಮ್ಲೈನ್ ಮಾಡಿ ತಳಮಟ್ಟಕ್ಕೆ ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತೇವೆ. ನಿಮ್ಮೆಲ್ಲ ಸಹಕಾರ ನಮಗೆ ಅತಿ ಅಗತ್ಯ ಅಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಔಷಧಿಗಳ ಬಗ್ಗೆ ಚರ್ಚೆ ಆಗಿದೆ. ಈಗಾಗಲೇ ಬಹುಶಃ ಮುಂದಿನ, ಯಾಕೆಂತ ಹೇಳಿದರೆ ಈಗ ಒಂದು ಕ್ವಾರಂಟೈನ್ ಅಂತ ಒಂದು ವಿಚಾರ ನಿಮಗೆ ಗೊತ್ತಿದೆ ಲಾಸ್ಟ್ ಟೈಮ್. ಆದ ಕಾರಣ ನಾವೆಲ್ಲ ಇವತ್ತು ಟೆಸ್ಟ್ ಮಾಡಿಕೊಂಡು ಬಂದು ಆ ಮದ್ದನ್ನು ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ನಮ್ಮ ವೇರ್ ಹೌಸ್ಗೆ ಮುಟ್ಟಿದ ನಂತರ ಮತ್ತೆ ಇನ್ನೊಮ್ಮೆ ಟೆಸ್ಟಿಗೆ ಕಳಿಸ್ಲಿಕ್ಕಿದೆ. ಯಾವುದು ನಮ್ಮ ಬೆಳ್ಳಾರಿ ಕೇಸ್ ಇದಾದ ನಂತರ ಆವಾಗ ಏನಾಗ್ತದೆ, ಆ ಒಂದು ಸಡನ್ನಾಗಿ ಮೂವ್ಮೆಂಟ್ ಆಗಲಿಕ್ಕೆ ಸ್ವಲ್ಪ ಸಮಸ್ಯೆ ಇತ್ತು. ಈಗಾಗಲೇ ಬಹುಶಃ 81 ಏನಿರುತ್ತೆ ಎಸೆನ್ಷಿಯಲ್ ಮೆಡಿಸಿನ್ಸ್ ಇದೆಯಾ ಇದರಲ್ಲಿ, ಅದು ಟೆಂಡರ್ ಆಗಿ ಎಲ್ಲ PSCಗಳಿಗೆ ಮುಟ್ಟಿದೆ. ಇನ್ನು ಸುಮಾರು 200ಕ್ಕಿಂತ ಅಧಿಕ ಔಷಧಿಗೆ ಟೆಂಡರ್ ಆಗಿ ಬಹುಶಃ ಅಪ್ರೂವ್ ಆಗಿ ಬಹುಶಃ ಮುಂದಿನ 3 ತಿಂಗಳಲ್ಲಿ ಮುಟ್ತದೆ. ಮತ್ತು 200 ಎಸೆನ್ಷಿಯಲ್ ಡ್ರಗ್ಸಿಗೆ ಬಹುಶಃ ನಾವು ಅದನ್ನು ಆದಷ್ಟು ಬೇಗ ಟೆಂಡರ್ ಕರೀತಾರೆ ಈ ವರ್ಷಕ್ಕೆ. ಅದು ಮುಂದಿನ ವರ್ಷಕ್ಕೆ ಏನು ಬೇಕು ಅದು ಈಗಾಗಲೇ ಪ್ರೊಸೆಸನ್ನು ನಾವು ಇವತ್ತು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಈಗ ಒಂದು ಸ್ವಲ್ಪ ಸಮಯದಲ್ಲಿ ಅಲ್ಲಿಯ ತನಕ ಲೋಕಲ್ ಆಗಿ ನಮ್ಮ ಆರೋಗ್ಯ ಸುರಕ್ಷಾ ಸಮಿತಿಯಿಂದ ಅನುದಾನದಲ್ಲಿ ನಾವು ಅಗತ್ಯವನ್ನು ಪರ್ಚೇಸ್ ಮಾಡಲಿಕ್ಕೆ ಕೂಡ ನಾವು ಕೊಟ್ಟಿದ್ದೇವೆ. ಬಟ್ ದರ್ ಇಸ್ ನಾಟ್ ಅ ಗುಡ್ ಪ್ರಾಕ್ಟೀಸ್ ಅಲ್ಲಿ ಲೋಕಲ್ ನಾವು ಪ್ರಾಕ್ಟೀಸ್ ಮಾಡಿ ಕೊಡುವಂಥದ್ದು. ಅದಕ್ಕಾಗಿ ಮುಂದಿನ ವರ್ಷದಿಂದ ಈ ರೀತಿ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿಕೊಂಡು ನಮ್ಮ ಅಧಿಕಾರಿಗಳಿಗೆ ಮೀಟಿಂಗ್ ಮಾಡಿ ಈ ವರ್ಷದಿಂದಲೇ ಅದನ್ನು ಪ್ರಾರಂಭ ಮಾಡ್ತೇವೆ. ಅಲ್ಲ ಅದನ್ನೇ ಶಾರ್ಟೇಜ್ ಬೇಗ ಇದೊಂದು ಆಗಿದೆ, ಮತ್ತು ಅದು 3 ತಿಂಗಳಿದ್ದಲ್ಲೂ ಕೂಡ ಸರಿ ಆಗ್ತದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಮಾತ್ರ ಯಾವುದು ಬೇಕು ಅದನ್ನು ಅಲ್ಲಿಂದಲೇ ಪರ್ಚೇಸ್ ಮಾಡಿ ಕೊಡೋಂಥ ಪವರನ್ನು ಕೊಟ್ಟಿದ್ದೇವೆ. ಈಗ ಲಾಸ್ಟ್ ಟೈಮ್ ಯಾರು ಕಂಪ್ಲೀಟ್ ಆಗಿದೆ ಅವ್ರು ಬಂದು ಜಾಯ್ನ್ ಆಗಲಿಕ್ಕೆ ನಾವು ಆದೇಶ ಕೊಟ್ಟಿರ್ತಾರೆ. ಜಾಯಿನ್ ಆಗೋದಕ್ಕೆ ಸ್ವಲ್ಪ ಟೈಮ್ ಇದೆ, ಅದನ್ನು ಕ್ರೋಢೀಕರಿಸಿಕೊಂಡು ಎಲ್ಲರಿಗೂ ಕೂಡ ಫೈನ್ ಆಗ್ತೇವೆ. ಯಾರೆಲ್ಲ ಜಾಯ್ನ್ ಆಗಲಿಲ್ಲ ಅವರಿಗೆಲ್ಲರೂ ಕೂಡ ಫೈನ್ ಆಗ್ತೇವೆ. ಅವರಿಗೆ ಒಂದು ಅವರಿಗೆ PG ಕಲಿಬೇಕು, PG ಕಲಿಸಲಿಕ್ಕೆ ಅವ್ರಿಗೆ ಬೇಕು. ಇನ್ನೊಂದು ಅವರಿಗೆ ಅರ್ಜೆಂಟ್ ಸ್ಯಾಲರಿ ಅವಕಾಶ ಕೂಡ ಅಗತ್ಯನೂ ಕೂಡ ಇರಲಿಕ್ಕಿಲ್ಲ ಇದರಲ್ಲಿ. ಈಗ ಯಾರಿಗೆ ದುಡ್ಡು ಕೆಲಸ ಬೇಕು ಅರ್ಜೆಂಟ್ ಅವನಿಗೆ ಬಂದು ಕೆಲಸಕ್ಕೆ ಸೇರ್ತಾನೆ. ಪ್ರಯೋಜನ ಪಡ್ಕೊಂಡವ್ರಿಗೆ ಸಮಸ್ಯೆ ಜಾಸ್ತಿ. ಮತ್ತು ಕೆಲವೊಂದು ವಿಚಾರದಲ್ಲಿ ಅವರಿಗೆ ಗ್ರಾಮೀಣ ಮಟ್ಟಕ್ಕೆ ಹೋಗಬೇಕು ಮಾಡಿದ್ದೇನಲ್ಲ ಮುಂಚೆ ನಾನೇ ಮುಂಚೆ ನೋಡಿ, ನಾನು ಹಿಂದೆ 2013 ಬರೋ ಮುಂಚೆ 1 ಲಕ್ಷ, 3 ಲಕ್ಷ, 5 ಲಕ್ಷ ಇತ್ತು. ಅದನ್ನು ನಾನು ಹೊಂದಿದ್ದನ್ನು 10 ಮಾಡಿದ್ದೆ, 3 ಇದ್ದದನ್ನು 15 ಮಾಡಿದ್ದೆ, 5 ಇದನ್ನು 25 ಲಕ್ಷ. ಈಗ ಅಷ್ಟೇ ಇದೆ. ವಿ ಹ್ಯಾವ್ ಗಾಟ್ ಸ್ಪೆಸಿಫಿಕ್ ಅದೊಂದು ಗೈಡ್ಲೈನ್ಸ್ ಆ್ಯಂಡ್ ರೂಲ್ಸ್ ಇದೆ. ಐ ವಿಲ್ ಲೆಟ್ ಯು ನೋ. ನಮಗೆ ಆ್ಯಕ್ಚುಲಿ ಯೂಶಲಿ ವಾಟ್ ವಿ ನೀಡ್ ಆಸ್ ಎ PG ಇನ್ ದ ಫ್ಯೂಚರ್ ಡೇಸ್ ವಿ ಪ್ರಿಫರ್ ದ್ಯಾಟ್. Sometimes what happens, they will come and they will take neurology. When they come out, they don't have any work in my department. Because neurology comes from medical education, super specialty hospital. They come and request us to, they will go there. In olden days, that was system was because both health and medical was together. Now from one department to go to another department is very difficult. ನಾವಿನ್ನು ಬಿಟ್ಟರೆ ಒಬ್ಬನಿಗೆ ಬಿಟ್ಟರೆ ನಾವೆಲ್ಲರೂ ಕೂಡ ಬಿಟ್ಟು ಇಲ್ಲಿ ಖಾಲಿ ಆಗ್ತದೆ. ಮತ್ತು ನಾವೇನು ಮಾಡ್ತೇವೆ, ಅವನು ನ್ಯೂರಾಲಜಿಸ್ಟ್ ಕಲ್ತರೂ ಕೂಡ ಯು ಕಮ್ ಆ್ಯಂಡ್ ವರ್ಕ್ ಇನ್ ತಾಲೂಕು ಹಾಸ್ಪಿಟಲ್ ಆ್ಯಂಡ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತ ಹೇಳಿ ಅವ್ನು ಮತ್ತು MBBS ಅವರ ಕೆಲಸ ಮಾಡ್ತಾನೆ. 1200 ಅಲ್ಲಿ
ನಮಗೆ 200 ಇವತ್ತು ಇಮಿಡಿಯೇಟ್ ಮಾಡ್ತೇವೆ. ಅಲ್ಲ, ಈ 200ಗೆ ನಮ್ಮ KA ಮುಖಾಂತರ ಮಾಡಬೇಕು ಅಥವಾ ನೇರ ಮಾರ್ಕ್ಸ್ ನೋಡಿಕೊಂಡು ಮಾಡಿ ವಿಲ್ ಡೂ ಅ ಪ್ರೊಸೀಜರ್. ಯಾವುದು ಫಾಸ್ಟ್ ಮಾಡಿ ಟ್ರಾನ್ಸ್ಪರೆನ್ಸಲ್ಲಿ ಮಾಡ್ತೇವೆ. ಅಲ್ಲ ಇಲ್ಲಿ ಕಮಿಷನರ್ ಲೆವೆಲಲ್ಲಿ, ಇಲ್ಲಿ ಬೆಂಗಳೂರಿಂದಲೇ ಮೇಲೆ ಸೆಂಟ್ರಲ್ ಮಾಡಿ ಖಾಯಂನ ಅವತ್ತೇ ಸೆಲೆಕ್ಟ್ ಮಾಡಿ ಅವತ್ತೇ ಸಂಜೆ ಆದೇಶ ಕೊಟ್ಟು ಕಳಿಸ್ತೇವೆ ನಾವು. 1 ಡೇ ಪ್ರೋಗ್ರಾಮ್. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರಿಗೆ ನಾವು ನಮಗೆ ಇಷ್ಟು ಜನ ಬೇಕಂತ ಹೇಳ್ತೇವೆ. ಅವರು ನಮ್ಮ ಮೆರಿಟ್ ಮತ್ತು ರೋಸ್ಟರ್ ಆಧಾರದಲ್ಲಿ ಕಾಲ್ ಫಾರ್ ಮಾಡ್ತಾರೆ. ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ನಮಗೆ ಲೀಸ್ಟ್ ಕೊಡ್ತಾರೆ. ನಮಗೆ ಲೀಸ್ಟ್ ಕೊಟ್ಟ ದಿವಸವೇ ಅವ್ರನ್ನ ಒಂದೇ ದಿವಸ ಕರೆಸಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಆದೇಶ ಕೂಡ ಒಂದೇ ಸಲ ಕೊಟ್ಟು ನಾವು ಕಳಿಸ್ತೇವೆ. ವಾಕಿನ್ ಅದು ಟೆಂಪರರಿಗೆ. ಅವರು ನಾನು 1000 ಪೋಸ್ಟ್ ಇರ್ತದೆ. ಅವ್ರದ್ದು ಅಲ್ಲಲ್ಲ ಕಾಂಟ್ರಾಕ್ಟ್ ಈಗ ಯಾರು ಬಂದು ಸೇರ್ತಾರೆ ಅವರ ಟೈಮ್ ಅವರಿಗೆ ಗೊತ್ತಿಲ್ಲ. ಅದೊಂದು ಪ್ರಾಬ್ಲಮ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದು ಸೇರಿದರೆ 1 ವರ್ಷ ಅವ್ನು ಚೆನ್ನಾಗಿ ಕೆಲಸ ಮಾಡಿ ನಾಳೆ ನೇರ ನೇಮಕಾತಿ ಮಾಡುವಾಗ ಅವ್ನು ತಗೊಂಡು ಈ ಜಾಗಕ್ಕೆ ಬಂದವನು ಇಲ್ಲಿ ಬಿಟ್ಟು ಹೋಗಬೇಕಾಗ್ತದೆ. ಸೊ ದಟ್ ಸೆಕ್ಯೂರಿಟಿ ವಾಸ್ ನಾಟ್ ದೇ. ಅದಕ್ಕೆ ನಾವು ಏನು ಯೋಜನೆ ತರೋದು ಅಂತ ಹೇಳಿದರೆ ಇನ್ನು ಮುಂದೆ ಚರ್ಚೆ ಮಾಡಿ ಯಾರು ಬಂದು ಸೇರ್ತಾರೆ ಅವನು 5 ವರ್ಷ ಒಂದು ಕಡೆ ಚೆನ್ನಾಗಿ ಕೆಲಸ ಮಾಡಿದರೆ ಅವನನ್ನು ಪರ್ಮನೆಂಟಾಗಿ ಗೌರ್ಮೆಂಟ್ ತಗೊಳ್ಳೋದು. ಆಗ ಅವನಿಗೆ ಸೇಫ್ ಬತ್ ಡೈರೆಕ್ಟ್ ಅಬ್ಸರ್ವ್. DHOಗೆ ಅರ್ಜಿ ಕೊಡಬೇಕು. 1 ವೀಕ್ DHO 1 ವೀಕ್ ಒಳಗಡೆ ಆದೇಶ ಪತ್ರ ಕೊಡಬೇಕು. ಅದು MBBS ಪಾಸ್ ಆಗಬೇಕು. ಅಲ್ಲ, ಸ್ಪೆಷಲಿಸ್ಟಿಗೆ 1 ಲ್ಯಾಕ್ ಅಂತ ಬೇರೆ, ಸ್ಪೆಷಲಿಸ್ಟಿಗೆ 1,10,000, MBBSಗೆ 60. ಅಲ್ಲಿ ಎಲ್ಲಿ ಹೊಸಬರು ಬರಲಿಲ್ಲ ಅಲ್ಲಿ ಮಾತ್ರ, ಎಲ್ಲ ಕಡೆ ಅಂತಲ್ಲ. ನಮ್ಗೆ ಎಲ್ಲಿ ವೇಕೆನ್ಸಿ ಇದೆ ಅಲ್ಲಿ ವೇಕೆನ್ಸಿ ಅಂದರೆ ಏನು, ಯಾರು ಹೊಸಬರು ಬರೋದಿಲ್ಲ ಅಲ್ಲಿ ವೇಕೆನ್ಸಿ ಆಗ್ತದೆ ಅಲ್ಲಿಗೆ. ನಮಗೆ ಹೊಸಬರ ಹಳಬರ ಅಂತ ನಮಗೆ ಇಂಪಾರ್ಟೆಂಟ್ ಅಲ್ಲ. ನಮಗೆ ಜನರು ಪೇಷಂಟ್ ಇಂಪಾರ್ಟೆಂಟ್. ಪೇಷಂಟ್ ಬಂದಾಗ ಅವರಿಗೆ ಕಷ್ಟ ಮಾಡಿ ಔಷಧ ಕೊಡಬೇಕು. ದೇ ಆರ್ ಇಂಪಾರ್ಟೆಂಟ್. ಇಲ್ಲ ದಟ್ ವಿಲ್ ಕಮ್. ತುಂಬ ಡಿಮಾಂಡ್ ಇದೆ. ಅದು ನಾವು ಇನ್ನೂ ಒಂದು ಆದೇಶ ಮಾಡಬೇಕು. ಆದೇಶ ಮಾಡಿದ ನಂತರ ದ ವಿಲ್ ನೋ ದ ರಿಯಾಕ್ಷನ್ ಏನಂತೇಳಿ. ಬಟ್ ದಿಸ್ ಇಸ್ ಅ ಟ್ರೈ. ನಮ್ಮ ಪ್ರಯತ್ನ ಮಾಡುವಂಥದ್ದು.